ವಿದ್ಯಾರ್ಥಿಗಳೇ ಮಾಡ್ರಿ ಗಣಿತ. ಇಲ್ಲಿ ಶೇಕಡಾದಾಗ ಗಣಿತಗಳು ಮೊದಲು ನಾನು ನಿಮಗೆ ಕಲಿಸ್ತೇನೆ ಅನುಭವ ಬರ್ಬೇಕಂತ. ಈಗ ಶೇಕಡಾದಾಗ ಏನು ತಿಳ್ಕೋಬೇಕು? ಒಂದು ಸಂಖ್ಯೆಯ 30% 20 ಅಂದರೆ ಸಂಖ್ಯೆ 100 ಎಂದು ತಿಳಿಯುವ. ಇದು ಫಿಕ್ಸೇ ಇದು ನಿಮ್ಗೆ. ಇಲ್ಲಿ ಸಂಖ್ಯೆ ಎಂದಾನೀಗ ಒಂದು ಸಂಖ್ಯೆಯ 30% 21 ಆದರೆ ಆ ಸಂಖ್ಯೆ ಯಾವುದು? ಬೀಜಗಣಿತದಾಗ ಹಾಕಿದ್ರೆ ಬರ್ತದ. ಆ ಬೀಜಗಣಿತದಾಗಿಂದೂ ತಿಳಿಸ್ತದೆ ನಿಮಗೆ, ಅಂಕಗಣಿತದಾಗೂ ತಿಳಿಸ್ತದೆ. ಆ ಸಂಖ್ಯೆ ಏನು? ಎಕ್ಸ್ ಆಗಿರಲಿ. ನೋಡಿ, ಆ ಸಂಖ್ಯೆ ಏನು? ಒಂದು ಸಂಖ್ಯೆ ಎಕ್ಸ್ ಆಗಿರಲಿ, ಅದನ್ನು ತಿಳಿಸ್ತದೆ ನಿಮಗೆ. ಒಂದು ಸಂಖ್ಯೆ ಎಕ್ಸ್ ಆಗಿರಲಿ, ಎಕ್ಸ್ ಆಗಿರಲಿ, ಇದಂತೂ ನಿಮ್ಗೆ ಗುರ್ತಾತ. ಆ ಸಂಖ್ಯೆ ಕಂಡುಹಿಡಿಬೇಕು. ಹೆಂಗೆ ಹಚ್ಕೋಬೇಕದು? ಎಕ್ಸ್ ಗುಂಡ್ಲೆ 30% = 21 ಇದನ್ನ 30% ಅಂದ್ರೆ ಹೆಂಗೆ ತಿಳ್ಕೋಬೇಕು? ಇದನ್ನ ಹೆಂಗೆ ಹಚ್ಕೋಬೇಕಂದ್ರೆ ಎಕ್ಸ್ ಗುಂಡ್ಲೆ 30 ಶೇಕಡ ಈಚಿನ ಏನಿರ್ತದೆ ಇಲ್ಲಿ ತಳಗ 100. ಇದನ್ನ ನೆನಪಿಟ್ಕೊಳ್ರಿ. ಬರೋಬ್ಬರಿ 21. ಆಮೇಲೆ ಈಗ ಸದ್ಯ 30 ಎಕ್ಸ್ಗೆ ಇದಕ್ಕೆ ಗುಣಾಕಾರ ಮಾಡಿದ್ರೆ 2 ಬರ್ತದೆ, 30x ಬರ್ತದೆ. ಈ 30x ಬರಬೇಕಾದ್ರೆ 100 ಏನಾಗ್ತದೆ? ಇದು ಭಾಜಕದ, ಇದು ಗುಣಲಬ್ಧ ಆಗಿಬಿಡ್ತದೆ. ಇದು ಭಾಗಾಕಾರದಾಗದ. ಈ ಬರೋಬ್ಬರಿ ಈಚಿಕ್ ಹೋತಂದ್ರೆ ಅದು ಗುಣಾಕಾರ ಚೆನ್ನಾಗಿ ಹೋಗಿಬಿಡ್ತದೆ. ಇದನ್ನು ಸರಿಯಾಗಿ ತಿಳ್ಕೋಬೇಕು. ಆ ಸಂಖ್ಯೆ ಎಕ್ಸ್ ಆಗಿರಲಿ, ಓಕೆ. ಆಮೇಲೆ ಆ ಸಂಖ್ಯೆ ಎಕ್ಸ್ ಆಗ್ಯದ ಅಂದ್ರೆ 30% ಅಂತ ನಾವು 30% 21 ಆದರೆ ಈ ಸಂಖ್ಯೆ ಯಾವುದು ಅಂತಕೊಂಡು ಎಕ್ಸ್ ಗುಂಡ್ಲೆ 30 ಡಿವೈಡೆಡ್ ಬೈ ಈ ಶೇಕಡ ಚಿನ್ಗೇರಿ ತಳಗೆ ಬರಬೇಕು. 21 ಬರೋಬ್ಬರಿ ಈಚಕ್ಕೆ ಹಚ್ಚಬೇಕು. ಈ 30x ಮಾಡ್ಕೋಬೇಕಾದ್ರೆ ಇದು 30x ಬರೋಬ್ಬರಿ ಇದರ ಮೇಲಿನ ಗುಣಾಕಾರ ಮಾಡಿದರೆ 21. ಇದು ಭಾಗಾಕಾರ, ಇದು ಬರೋಬ್ಬರಿ ಈಚಕ್ಕೆ ಹೋದ್ರೆ ಏನಾಗ್ಬಿಡ್ತದೆ? ಇದು ಗುಣಾಕಾರ ಆಗಿಬಿಡ್ತದೆ. ಎಕ್ಸ್ ಬರೋಬ್ಬರಿ 21 ಗುಂಡ್ಲೆ 100 ಸರ್ವಾಸವಾಗಲೇ ಈ 30 ತಾಳಕ್ಕೆ ತಂದಿರ್ಬೇಕು. ಸರಳ ರೀತಿಯೊಳಗೆ ಮಾಡೋದು ಕಲಿಬೇಕು. 3 1 ಈ 0 ಹೊತ್ತು 3 1 3 7 10 7 ಇದು ಈ 0 ಹೊತ್ತು ಈ 0 ಹೊತ್ತು 3 7 10 7 70. ನೋಡಿ, ಎಕ್ಸ್ ಬರೋಬ್ಬರಿ 70. ಇಲ್ಲಿ 70 ಇಟ್ಟು ಇದಕ್ಕೆ ನೀವು 70 ಗುಂಡ್ಲೆ 30 ತಳಗ 100 ಮಾಡಿದ್ರೆ 21 ಬರ್ತದೆ. ಈ ಎಕ್ಸ್ ಜಾಗದಾಗ ತಾಳೆ ಮಾಡಿ ನೋಡುದು ಅದೊಂದು ನಿಮ್ಗೆ ಗುರ್ತಾಗಬೇಕು. ಇದಂತೂ ನಿಮ್ಗೆ ಗುರ್ತಾಯ್ತಾ? ಆಮೇಲೆ ಎಕ್ಸ್ ಜಾಗದಾಗ ನೀವು ಇದನ್ನ ಹೆಂಗೆ ಹಚ್ಕೋಬೇಕಂತಂದ್ರೆ 30ಕ್ಕೆ 100 ಆದರೆ ಇದನ್ನ ಇನ್ನೊಂದು ರೀತಿ ಒಳಗೆ ನಾ ತಿಳಿಸ್ತಾನೆ. ಇದಂತೂ ಎಕ್ಸ್ದಾಗ ಬಂತು, ಎಕ್ಸ್ದಾಗ ಕಂಡು ಹಿಡಿದ್ರೆ ನೀವು ಇದನ್ನ ಇನ್ನೊಂದು ರೀತಿ ಒಳಗೆ ಮಾಡ್ಬೋದು. ಇದನ್ನ ಎಕ್ಸದೊಳಗೆ ಹೆಚ್ಚು ನಿಮಗೆ ಎಲ್ಲರೂ ಹಿಂಗೆ ಕಲಿಸ್ತಾರೆ. ಆ ಸಂಖ್ಯೆ ಎಕ್ಸ್ ಗುಂಡ್ಲೆ 30 ಶೇಕಡ = 21. 30x / 100 = 21. 30x = 21 × 100. x = 21 × 100 ಡಿವೈಡೆಡ್ ಬೈ 30. ಇಷ್ಟೇ ಅವ್ರು ಕಲಿಸೋದು 100%. ಹಿಂಗೆ ನೀವು ಹಚ್ಕೊಂಡಾಗ ಹೆಂಗೆ ಅರ್ಥ ಆಗ್ತದಂದ್ರೆ 30ಕ್ಕೆ 100 ನೋಡ್ರಿ. ಇಲ್ಲಿ ಎಕ್ಸ್ ಇದ್ದಾಗ 30ಕ್ಕೆ 100 ಈ 100ದ ಮೂಲ ಅಂಕಿ ಕಂಡು ಹಿಡಿಬೇಕಾಗ್ತದೆ. 30ಕ್ಕೆ 100 ಇಲ್ಲಿ ಎಕ್ಸ್ ಇದ್ದಾಗ 30ಕ್ಕೆ 100 ಆದ್ರೆ 21ಕ್ಕೆ ಎಷ್ಟು? ನೋಡಿ, 21 ಗುಂಡ್ಲೆ 100 ಸರ್ವಸವಾಗಲೇ 30 ಬರೋಬ್ಬರಿ ಈ ಪೂಜೋತು 3 1 3 7 10 7 70.
ಆನ್ಸರ್ ಇಸ್ ಈಕ್ವಲ್ ಟು 70. ಇದು ರೀತಿ ಪರ್ಫೆಕ್ಟ್ ಗುರ್ತಾಗಿ ಬಿಡ್ತದೆ ನಿಮಗೆ. ಎಕ್ಸ್ ಗುಂಡ್ಲೆ 30 ಡಿವೈಡ್ ಇದು ಅಂದ್ರೆ ಏನು? ಇದು ಅಂದ್ರೆ ಏನು? ಅವ್ರು ಬರೀ ಎಕ್ಸ್ ಹಾಕ್ತಾರ, ಆಮೇಲೆ ಶೇಕಡ ಚಿನ್ನ ಹಾಕ್ತಾರ, ಮಗ್ಗಲಿಗೆ 100 ತಳಗೆ 100 ತಗೋಕು ಇಸ್ಕೊಲ್ ಟು 20 ಎಲ್ಲ ಕರೆಕ್ಟ್ ಅದು. ಬಟ್ ಎಕ್ಸ್ ಅಂದ್ರೆ ಏನು? ಒಂದು ಸಂಖ್ಯೆ ಎಕ್ಸ್ ಆಗಿರಲಿ, ಎಕ್ಸ್ ಗುಂಡ್ಲೆ 30 ಶೇಕಡ ಬರೋಬ್ಬರಿ 21 ಎಕ್ಸದ ಬೆಲೆ ಎಷ್ಟು ಬೀಜಗಣಿತ ಪ್ರಕಾರ ಬರ್ತದ. ಎಕ್ಸ್ ಗುಂಡ್ಲೆ 30 ಇದು ತಳಗೆ 100 ಆಯ್ತು, ಇದೆಲ್ಲ ಕರೆಕ್ಟೇ. ಆದರೆ ಅಂಕಗಣಿತದಾಗ ಹೆಂಗೆ ಮಾಡ್ಬೇಕು? ಹಿಂಗೆ ಹಚ್ಕೋರಿ, ಹಿಂಗೆ ಪ್ರತಿಯೊಂದು ಗಣಿತ ಹಿಂಗೆ ಹಚ್ಕೋರಿ, ಬೇಡ ಅನ್ನೋದು. ಆದರೆ ನೀವೇನು ಮಾಡಬೇಕು? ಈ ಅಂಕಿ ಕಂಡುಹಿಡಿಬೇಕಾದ್ರೆ 30ಕ್ಕೆ 100 ಆದರೆ 21ಕ್ಕೆ ಎಷ್ಟು? ನೀವು ಇದು ರೀತಿ ಗೊತ್ತಿರ್ಬೇಕು. ಅದೊಂದು ಲೆಕ್ಕ ಹಾಕಿ ಮಾಡ್ರಿ ನೋಡೋಣ. ಟೈಮ್ ಕೊಟ್ಟದ ಮಾಡ್ರಿ. ಓಕೆ, ವಿಡಿಯೋ ಆನ್ ಮಾಡಿ. ನಾ ಅದಕ್ಕೆ ತೋರಿಸೋದು. ಇಲ್ಲೊಂದು ಗಣಿತ ಹಾಕಿದ್ದೊಂದು ಸೇಮ್ ಒಂದು ಎಂಥದ್ದು ಇಲ್ಲಿ ಬಂದಿರ್ತದಂದ್ರೆ ನೀವು ಇದನ್ನು ಲಕ್ಷ್ಯ ಕೊಟ್ಟು ನೋಡಲೇಬೇಕು. ಆಮೇಲೆ ನಾವು ಒಂದೇ ಒಂದು ಗಣಿತ ಹಾಕಿಬಿಟ್ಟಂದ್ರೆ ಏನಂತಾರೆ, ಇನ್ನೊಂದು ಹಾಕಿದ್ರೆ ಚಲೋ ಇತ್ತು ಸರ್, ಇನ್ನೊಂದು ಯಾಕೆ, ಇನ್ನು ಸಾಕಟ್ಟು ಬರ್ತಾವೆ, ಹೆಸರಷ್ಟೇ ಚೇಂಜ್ ಇರ್ತದೆ. ಬಸಪ್ಪ ಅವ್ರು ಮಲ್ಲಪ್ಪ ಆಗಿಬಿಡ್ತಾವಲ್ಲಿ, ಕಲ್ಲಪ್ಪ ಮಲ್ಲಪ್ಪ ಅವ್ರು ಬಂದುಬಿಡ್ತಾರೆ. ಶೇಕಡ ಅಂದರೆ ಏನದ ಮೂಲ, ಅದನ್ನು ಸಂಬಳ ಪಗಾರ ಸರ್ ಬರ್ತಿದ್ದ ಸಂಬಳ 100 ಎಂದು ತಿಳಿಯುವ, ಜನಸಂಖ್ಯೆ ಕೇಳಿದ ಜನಸಂಖ್ಯೆ 100 ಎಂದು ತಿಳಿಯುವ, ಅಂಕಗಳು ಪಡೆದ ಅಂಕಗಳು ಬದಲ ಅಂಕಗಳು 100 ಎಂದು ತಿಳಿಯುವ, ಆದಾಯ 100 ಎಂದು ತಿಳಿಯುವ, ಆಮೇಲೆ ಶೆಳೆಯ ಉದ್ದ 100 ಮೀಟರ್ ಎಂದು ತಿಳಿಯುವ, ದಾರಿಯ ದೂರ 100 ಕಿಲೋಮೀಟರ್ ಎಂದು ತಿಳಿಯುವ, ಮೀಟರ್ದಾಗಿತ್ತಂದ್ರೆ 100 ಮೀಟರ್ ಎಂದು ತಿಳಿಯುವ, ಸೆಂಟಿಮೀಟರ್ದಾಗ 100 ಸೆಂಟಿಮೀಟರ್ ಎಂದು ಒಟ್ಟು ಹೆಂಗೆ ನೀವು ತಿಳ್ಕೋಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಅಷ್ಟೇ. ಅದೇ ಮಾದರಿ ನಾ ಇಲ್ಲಿ ಕೊಟ್ಟು ಒಂದು ಸಂಖ್ಯೆ ಶೇಕಡ 15 60 ಆದರೆ ಆ ಸಂಖ್ಯೆ ಯಾವುದು? ಎರಡು ರೀತಿ ಒಳಗೆ ನೀವು ಗಣಿತಗಳನ್ನು ಅಂಕಗಣಿತದಾಗ ಬೀಜಗಣಿತ ಕಲ್ತ್ರಿ ಅಂದ್ರೆ ಪರ್ಫೆಕ್ಟ್ ಆಗಿಬಿಡ್ತದೆ. ನೀವು ನಾ ಈಗ ತಿಳಿ ಒಂದು ಸಂಖ್ಯೆ ಎಕ್ಸ್ ಆಗಿರಲಿ, ಅವ್ರ ರೀತಿನೂ ಇರಲಿ, ಒಂದು ಸಂಖ್ಯೆ ಎಕ್ಸ್ ಆಗಿರಲಿ, ಅದನ್ನ ಹೆಂಗೆ ಹಚ್ಕೋಬೇಕು? ಎಕ್ಸ್ ಗುಂಡ್ಲೆ ಶೇಕಡ 15 ಬರೋಬ್ಬರಿ 60 ಅಂತ ತಿಳ್ಕೊಬೇಕು. ಇದನ್ನು ನಾವು ಬೀಜಗಣಿತ ಪ್ರಕಾರ ಹೆಂಗೆ ಮಾಡೋದು? ಎಕ್ಸ್ ಗುಂಡ್ಲೆ 15 ಸರ್ವಾಸ್ ಬಾಗಿಲೆ 100, ಈ ಶೇಕಡ ಚಿನ್ ತಳಗೆ ಬರ್ತದೆ, ನೆನ್ಪಿಟ್ಕೋರಿ ನೀವು. ಈ 15ಕ್ಕೆ ಎಕ್ಸಕ್ಕೆ ಗುಣಾಕಾರ ಹಾಕಿದ ತಳಗ ಸರ್ವಾಸ್ ಬಾಗ್ಲೆದಾಗ ಈ ಶೇಕಡ ಯಾವಾಗಲಾದರೂ ತಳ ಶೇಕಡ ಛೇದ್ ಇರ್ತದ, ಡಿನಾಮಿನೇಟರ್ ಇರ್ತದ, ನೆನ್ಪಿಟ್ಕೋಬೇಕು. ಇಷ್ಟು ಮಾತ್ರ ಹೇಳ. ಈಸ್ ಈಕ್ವಲ್ ಟು 60. 15 ಎಕ್ಸ್ ಬರೋಬ್ಬರಿ 60. ಇದು ಬಾಗಿಲೆ ಇದ್ದದ್ದು ಇದಕ್ಕೆ ಭಾಗಿಸೋದಂದ್ರೆ ಬರೋಬ್ಬರಿ ಚಿಕ್ಕೋತಂಗೆ ಗುಣಾಕಾರದಾಗ ಹೋಗಿಬಿಡುತ್ತದದು. ಎಕ್ಸ್ ಈಸ್ ಈಕ್ವಲ್ ಟು 60 ಗುಂಡ್ಲೆ 100, ಸರ್ವಾಸ್ ಬಾಗಿಲಿ 15 ತಳಗೆ ಬರ್ತದ, 15 ಒಂದಲೇ 15 ನಾಲ್ಕಲೆ 100 ನಾಲ್ಕಲೆ 400. ಆನ್ಸರ್ ಈಸ್ ಈಕ್ವಲ್ ಟು 400. ಇಲ್ಲಿ 400 ಇಟ್ಟು 400 ಗುಂಡ್ಲೆ 15 ಸರ್ವಾಸ್ ಬಾಗಿಲೆ ತಳಗೆ ಮಾಡಿಬಿಟ್ಟು ಉತ್ತರ 60 ಬಂದ್ಬಿಡುತ್ತೆ. ಈಗ ನಾವು ಇದನ್ನ ಅಂಕಗಣಿತದಾಗ ಇದನ್ನ ನೀವು ಹಚ್ಕೊಳ್ಳೋದು ಮಾತ್ರ ಹಿಂಗೆ ಹಚ್ಕೊಳ್ಳಿ. ಯಾಕಂದ್ರೆ ತಿಳಿತದೆ ನಿಮಗೆ ಯಾವ ಸ್ಟೆಪ್ ಹೆಂಗೆ ತಗೋಬೇಕು ಅನ್ನೋದು ನಿಮಗೆ ಗೊತ್ತಾಗ. ಹಿಂಗೆ ಹಚ್ಕೊಳ್ಳಿ. ಈ ಅಂಕಿ ಕಂಡು ಹಿಡಿಬೇಕಾದ್ರೆ ಅದು 100, ಇದು ಸೇಮ್, ಇದಕ್ಕೆ ಸಜಾತಿ. 15ಕ್ಕೆ 100 ಆದರೆ 60ಕ್ಕೆ ಎಷ್ಟು ಅಂತ ಹಾಕಿದ್ರೆ ಈ ಅಂಕಿ ಬಂದ್ಬಿಡ್ತದೆ. ಇದನ್ನು ನಿಮ್ಗೆ ಹಚ್ಕೊಳ್ಳೋದು ಗುರುತಾಯ್ತು. ಇಷ್ಟು ಹಚ್ಕೊಂಡು ಒಂದು ಸಂಖ್ಯೆಯ ಶೇಕಡ 15 ಬರೋಬ್ಬರಿ 60 ಆದರೆ ಎಕ್ಸ್ ಗುಂಡ್ಲೆ 15 ಶೇಕಡ ಈಸ್ ಈಕ್ವಲ್ ಟು 60. ಮುಗೀತ, ಪಟ್ನ ಇಡ್ಬೋದು. 15ಕ್ಕೆ 100 ಆದ ಈ ಕಡೆ ಉತ್ತರ ಬಂದಿತ್ತು ಅಂದ್ರೆ 100 ವಾರ ಒಗಿಬೇಕು ನೀವು. ಇಲ್ಲಿ ಇದು ಬರೋಬ್ಬರಿ ಚಿಕ್ಕ, ಇದು ಉತ್ತರ ಬಂದ್ರೆ ಇದು ಜೋಡಿ ನೆನ್ಪಿಟ್ಕೊಂಡು. 15ಕ್ಕೆ 100 ಆದ್ರೆ 60ಕ್ಕೆ ಅಷ್ಟು ಉತ್ತರ ಝಟ್ಪಟ್ ಕನ್ನಡ. ಆದ್ರೆ
ಪೂರ್ತಿ ಅರ್ಥ ಮಾಡ್ಕೋಬೇಕು ನೀವು ಗಣಿತಗಳನ್ನು. ಎದಕ್ಕರೆ ಬೇಕಾದಕ್ಕೆ ಇಟ್ಟರೆ ಬರುವುದಿಲ್ಲ ಅದು. ಇದು ಭಾಳ ಇಂಪಾರ್ಟೆಂಟ್ ಗಣಿತ ಇದು. ನೋಡ್ರಿ ಈಗ ನೋಡ್ರಿ ಹೆಂಗ 15ಕ್ಕೆ 100, 60ಕ್ಕೆ ಬರೋಬ್ಬರಿ ಎಷ್ಟು? 60 ಗುಂಡ್ಲೆ 100 ಸರಾಸ್ ಬಾಯ್ಲೆ 15. 15 ಒಂದಲೇ 15 ನಾಲ್ಕಲೆ ಬರೋಬ್ಬರಿ 400. ಆನ್ಸರ್ ಇಸ್ ಈಕ್ವಲ್ ಟು 400. ಯಾವುದೇ ರೀತಿ ನೆನ್ಪಿಟ್ಕೋತೀರಿ ಇಟ್ಕೋರಿ, ಇದನ್ನ 100 ಅಂತ ಹೊರಗೆ ಬರೋಬ್ಬರಿ ಈಚೆಗೆ ಒಗಿಬೇಕಾದ್ರೆ ಇದರ ಮುಂದಿನ ಉತ್ತರ ಸಿಗ್ಬೇಕು. ಇದು ಜೋಡಿ ಸಿಕ್ಕಾಗಷ್ಟೇ ನೀವು ಮಾಡಬೇಕು. ಇಲ್ಲಿ ಬಂದಾಗ ಮಾಮೂಲಿಯಾಗಿ ಎಲ್ಲರೂ ಮಾಡ್ತೀರಿ. ಆಮೇಲೆ ಇದನ್ನು ಕೊಡ್ತಾನೆ ಇದನ್ನು ಕಂಡುಹಿಡಿಬೇಕಾಗ್ತದೆ. ಶೇಕಡಾ ಬರೋಬ್ಬರಿ ಎಷ್ಟು ಅವು ಬಂದಾಗ ನೀವು ನತ್ತೀವಿ ಸರ್. ಈ ಗಣಿತಗಳನ್ನು ನೀವು ಏನು ಮಾಡಬೇಕು? ರಿವಿಷನ್ ಮಾಡಬೇಕು, ನೋಡಬೇಕು. ಸರ್ ಹೆಂಗೆ ಹೇಳ್ತಿರ್ತಾರೆ, ಕಲಿಯು ಭಾವನಾದಿಂದ ಕೂತು ನೋಡ್ರಿ ನೀವು. ನಾ ಹೇಳಿಲ್ಲ ಇಂದಿಲ್ಲ ನಾಳಿದ್ದು ಟಾಪ್ ಲೆವೆಲ್ ಹೋಗೈತದೆ. ನ್ಯಾಚುರಲ್ ನಿಮ್ಮ ಕೋಚಿಂಗ್ ಕ್ಲಾಸ್, ಇದು ನ್ಯಾಚುರಲ್ ಒರಿಜಿನಲ್ ಕೋಚಿಂಗ್ ಕ್ಲಾಸ್. ಇಂಥವು ಸುಮಾರಾಗಿ ಏನು ನಡೆದದ, ಶೇಕಡಾ ಭಾಗ ನಡೆದದ. ಆಮೇಲೆ ಮುಂದಿನ ಎಷ್ಟು ಬರ್ತಾವಲ್ಲ, ಶೇಕಡಾ ಅಂದ್ರೆ ಅತಿ ಹೆಚ್ಚು ಅನುಕ ನಂಬರ್ ಹೊಡೆದಿದ್ದು ಎಲ್ಲ ಟೈಪು ಬರ್ತಾವೆ. ಶೇಕಡಾ ಲೆಕ್ಕ ಹೊಡೆದ್ರೆ ಎಲ್ಲ ಆಲ್ ಟೈಪ್ಸ್ ಶೇಕಡಾ ಲೆಕ್ಕಗಳು ಬರ್ತಾವೆ. ಕಲಿಬೇಕು. ಕ್ವಶನ್ ಪೇಪರ್ ಕೊಟ್ರೆ ಬಡ 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 ಮಾಡಿ. ಈಗ ನಿಮಗೆ ತಿಳಿದದ ಈಗ ಮುಂದಿನ ಗಣಿತ ಇಂಥವು ಹಾಕಿದ್ರೆ ನೀವು ಮಾಡೈತೇವೆ. ಆ 100 ಏನು ತಿಳ್ಕೊಬೇಕು ನೀವು? ಜನಸಂಖ್ಯೆ ಕೊಟ್ಟಿದ್ದ ಜನಸಂಖ್ಯೆ 100 ಎಂದು ತಿಳಿಯುವ, ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿದ್ದ ವಿದ್ಯಾರ್ಥಿಗಳ ಸಂಖ್ಯೆ 100 ಎಂದು ತಿಳಿಯುವ, ಆಮೇಲೆ ಪಗಾರ ಬಗ್ಗೆ ಬಂದಿದ್ದ ಪಗಾರ 100 ಎಂದು ತಿಳಿಯುವ, ಉದ್ದ 100 ಎಂದು ತಿಳಿಯುವ. ಏನು ಪ್ರಶ್ನೆ ಇರ್ತದೆ ಅದಕ್ಕೆ 100 ಅಂತ ತಿಳ್ಕೊಂಡು ಬಿಡಬೇಕು. ಶೇಕಡ ಅಂದ್ರೆ ಅದೇ. ಏನು ಹಿಂಗೆ ಸರ್ 100 ಇಟ್ಟಾರ ಗುಂಡ್ಲೆ ಇಟ್ಟಾರ ತಿಳ್ಕೊಂಡು ನೀವು ಹೊಡೆಯೋದು ಮಾಡಬೇಡ್ರಿ. ತಿಳ್ಕೊಂಡು ಹೊಡೀರಿ ನೀವು, ತಿಳ್ಕೊಳ್ಳಾರ್ದ ಹೊಡಿಬಾರ್ದು. ಎಲ್ಲ ತಿಳ್ಕೊಂಡೇ ಮಾಡ್ಬೇಕು ನೀವು ಲೆಕ್ಕಗಳನ್ನು. ನೋಡಿ ಎಷ್ಟು ಚಂದ ತಿಳಿಸಿ ನಾ ಈ ಗಣಿತಗಳನ್ನು. ನನಗೊಂದು ಇಂಟ್ರೆಸ್ಟ್ ಇದು, ಎಲ್ಲರಿಗೂ ಉಪಯೋಗ ಅಲ್ಲ. ಹಳೆಯ ಅಭ್ಯಾಸ ಇದು ತಿಳ್ಕೊಂಡಂಥ ಅಭ್ಯಾಸನೇ ಅಲ್ಲ. ಯಾಕಂದ್ರೆ ಅವಾಗೆಲ್ಲ ನಮ್ಮ ವಯಸ್ಸದವ್ರು ಎಲ್ಲರೂ ನಮ್ಗಿಂತಲೂ ಸ್ವಲ್ಪ ಸಣ್ಣವರು, ಕೆಲವೊಂದಿಷ್ಟು ಎಲ್ಲ 40 ವಯಸ್ಸಿನ ಹುಡುಗರು ಎಲ್ಲ ಕಲ್ತ ಅಭ್ಯಾಸ ಇದು. 40 ವಯಸ್ಸು ಯಾರು ಆಗ್ಯಾರ ಅವರೆಲ್ಲರೂ ಇದನ್ನು ಕಲ್ತು ಬಂದವರೇ ಇದ್ದಾರೆ. ಮತ್ತು ಈಗೇನ 22 ವಯಸ್ಸಿನವರಿದ್ದಾರೆ, ಈ ಅಭ್ಯಾಸ ಅವರು ಕನಿಷ್ಠ ಸಹಿತ ನೋಡಂಗಿಲ್ಲ. ಇನ್ನು ಮುಂದೆ ನೋಡ್ರಿ ಇದರ ಬಗ್ಗೆ ಚೆನ್ನಾಗಿ ಅಭ್ಯಾಸ ಮಾಡಿ ಸರಿಯಾಗಿ ಶಣ್ಯರಾಗ್ರಿ. ಬರ್ಕೋರಿ ಫೇರ್ದಾಗ.